सर्वोच्च न्यायालय स्टेट ऑफ पंजाब अंड आरएस वर्सेस देवेंद्र सिंಗ್ ಈ ಒಂದು ಕೇಸಲ್ಲಿ 7 ಜನ ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿತು. ದಿ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಸಬ್ ಕ್ಲಾಸಿಫೈ ದಿ ಶೆಡ್ಯೂಲ್ ಕಾಸ್ಟ್ ಅಂಡ್ ದಿ ಸ್ಟೇಟ್ ಮಸ್ಟ್ ಕಲೆಕ್ಟ್ ದಿ ಡೇಟಾ ಆನ್ ದಿ inadequacy of representation in the service of the state because it is used as an indicator of backwardness ಅಂತ ಹೇಳಿ ಒಂದು ತೀರ್ಮಾನವನ್ನು ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿ ಮಾಡೋ ಕುರಿತು 28/10/24ರಂದು ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ದಿನಾಂಕ 1/8/24 ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕಲ್ಪಿಸಲು ಸಂಪುಟ ತಾತ್ವಿಕವಾಗಿ ಒಪ್ಪಿತು. 1/8/24ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ 7 ನ್ಯಾಯಮೂರ್ತಿಗಳಲ್ಲಿ ತೆಗೆದುಕೊಂಡಂಥ ಕಾನ್ಸ್ಟಿಟ್ಯೂಷನ್ ಬೆಂಚ್ನ ತೀರ್ಮಾನ ಅದು. ಅದನ್ನು ಸಚಿವ ಸಂಪುಟ 1/8/24ರಲ್ಲಿ ತಾತ್ವಿಕವಾಗಿ ಒಪ್ಪಿ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಒಪ್ಪಿದ್ವಿ. ಈ ಒಂದು ತೀರ್ಮಾನದ ರೀತಿಯಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಉಪಜಾತಿಗಳ ಸೇವೆಯಲ್ಲಿರ್ತಕ್ಕಂಥವರ ಪ್ರಾಂತ್ಯ ಕುರಿತು ಎಂಪರಿಕಲ್ ಡೇಟಾ ಕಲೆಕ್ಟ್ ಮಾಡಿ 7/1 ಅನುಮೋದಿಸಿತು. ಸದರಿ ಆಯೋಗವು 2 ತಿಂಗಳ ಒಳಗಾಗಿ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಸಚಿವ ಸಂಪುಟ ತೀರ್ಮಾನ ಮಾಡಿ ಮುಂದುವರಿದು ರಾಜ್ಯದ ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯವಾಗುವ ಹುದ್ದೆಗಳಿಗೆ ನೇರ ಮಾಡಲು ಹೊಸದಾಗಿ ಯಾವುದೇ ಅಧಿಸೂಚನೆಯನ್ನು ಮುಂದಿನ ತೀರ್ಮಾನದ ಹೊರಡಿಸಬಾರದೆಂದು ತೀರ್ಮಾನ ಮಾಡಿದ್ರು. ಇದಾದ ತನಕ ಮುಂದೆ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ ಮೇಲೆ ಒಂದು ಕಮಿಷನ್ ವಾಸ್ ಫಾರ್ಮ್ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ನಾಗಮೋಹನ್ ದಾಸ್. 28/10 ನಡೆದ ಸಚಿವ ಸಂಪುಟ ತೀರ್ಮಾನದಂತೆ ಆಯೋಗ ತನಿಖೆ ಅಡಿಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ವಿ. ಸಮಿತಿ ಶಿಫಾರಸಿನೊಂದಿಗೆ ವರದಿ ಸಲ್ಲಿಸಲು ಸರ್ಕಾರದ ಆದೇಶ ಸಂಖ್ಯೆ SWT 8/SLP 225 12/11/24 ಕರ್ನಾಟಕ ಗೌರವದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಏಕ ವ್ಯಕ್ತಿ ಆಯೋಗವನ್ನು ರಚಿಸಿ ಆದೇಶಿಸಲಾಯಿತು. ಇದು ಆದೇಶ ಆದಮೇಲೆ 3/12/20 ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ನಾಗಮೋಹನ್ ದಾಸ್ ಅವರು ಅಧ್ಯಕ್ಷ ಏಕವ್ಯಕ್ತಿ ಆಯೋಗವು ಟರ್ಮ್ಸ್ ಆಫ್ ರೆಫರೆನ್ಸನ್ನು ನಿಗದಿ ಮಾಡಿ ಆದೇಶಿಸಲಾಗಿತ್ತು. ಅದರಂತೆ 4/8/20ರಂದು ಕರ್ನಾಟಕ ವರದಿಯನ್ನು ಸಲ್ಲಿಸಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ A, B, C, D ಮತ್ತು E ಎಂದು 5 ಗುಂಪುಗಳಾಗಿ ವರ್ಗೀಕರಣ ಮಾಡಿತು. ಈ 5 ಗುಂಪುಗಳ ವರ್ಗೀಕರಣ ಕ್ಯಾಟಗರಿ A 59 ಕ್ಯಾಸ್ಟ್ಗಳು 1%, ಕ್ಯಾಟಗರಿ B 18 ಕ್ಯಾಸ್ಟ್ಗಳು 6%, ಕ್ಯಾಟಗರಿ C 17% 5%, ಕ್ಯಾಟಗರಿ D 4%, 4 ಕಮ್ಯುನಿಟಿ 4%, ಕ್ಯಾಟಗರಿ E ಕ್ಯಾಟಗರಿ ಸಚ್ ಆಸ್ AK, AA, AD 1% ಅಂತೇಳಿ ಒಂದು ಅನುಸೂಚಿತ ಜಾತಿಗಳ 101 ಅನುಸೂಚಿತ ಜಾತಿಗಳಲ್ಲಿ 17% ಮೀಸಲಾತಿ ವರ್ಗ ಮಾಡಿ ಈ ಥರ ನಮಗೆ ವರದಿ ಬಂತು. ಆ ವರದಿ ಬಂದ ಮೇಲೆ ಸಚಿವ ಸಂಪುಟ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಚಿವ ಸಂಪುಟದ ಮುಂದೆ ವರದಿಯ ಬಗ್ಗೆ ಇದ್ದಂಥ ಆಯ್ಕೆ ಒಂದು ವರದಿಯನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡೋದು ಅಥವಾ ಅದನ್ನು ತಿರಸ್ಕರಿಸೋದು, ಇಲ್ಲ ಅದನ್ನು ಮಾಡಿಫೈ ಮಾಡಿ ಅದನ್ನು ಅಂಗೀಕಾರ ಮಾಡೋದು, 3 ಆಪ್ಷನ್ಗಳು ನಮಗೆ ಇತ್ತು. ಆದರೆ ನಾವಾಗಲೇ ಚುನಾವಣೆ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ರಾಜ್ಯದ ಜನರಿಗೆ ಆಶ್ವಾಸನೆ ಕೊಟ್ಟಿರ್ತ ಹಿನ್ನೆಲೆಯಲ್ಲಿ ನಾವು ನುಡಿದಂತೆ ನಡೀಬೇಕು ಅಂತ ಹೇಳಿ ಒಂದು ಮಾಡಿಫೈಡ್ ಆದೇಶದ ಒಳಗೆ ಸಚಿವ ಸಂಪುಟ 19/20ರಿಂದ ನಡೆದ ಸಚಿವರಲ್ಲಿ ಒಪ್ಪಿ ಸರ್ಕಾರ ಆದೇಶವನ್ನು ಕೆಳಗಂತೆ ಮಾಡ್ತೀವಿ. ಪ್ರವರ್ಗ ಎರಲ್ಲಿನ ಸಮುದಾಯಗಳು 101 ಜಾತಿಗೆ ಬಡ್ಡಿ 16, ಪ್ರವರ್ಗ ಬ್ರೀವಲ್ ಸಮುದಾಯ 6 ಮತ್ತು ಪ್ರವರ್ಗ ಸಿನಲ್ಲಿ ಸಮುದಾಯಗಳ 101ನಲ್ಲಿ 5% ಸೇರಿಸಿ ಮಾಡಿದ್ದೀವಿ. 5 3 ಮಾಡಲಿಕ್ಕೆ ಕಾರಣ ಏನು ಅಂದರೆ ಕ್ಯಾಟಗರಿ 5ರಲ್ಲಿ 1% ಕೊಟ್ಟಿದ್ದು AK, AD ಮತ್ತು AA ಆದಿ ಆಂಧ್ರ. ಇವು 2 ಕಡೆ ಬೆನಿಫಿಟ್ ತಗೋತಾಯಿದ್ರು. AK ಗ್ರೂಪ್ ಬಿನಲ್ಲೂ ಇತ್ತು,
ಗ್ರೂಪ್ ಏನಲ್ಲೂ ಇತ್ತು. ಹೀಗಾಗಿ ಇವರು ಯಾವ ನಿರ್ದಿಷ್ಟವಾದ ಮೂಲ ಜಾತಿಗಳಿಗೆ ಸೇರಿದ್ದಾರೆ ವರ್ಗಗಳಿಗೆ ಅದನ್ನು ನಮೂದಿಸಿ ಇಲ್ಲಿದ್ದರೆ ಮಾತ್ರ ಇಲ್ಲಿ, ಅಲ್ಲಿದ್ದರೆ ಅಲ್ಲೇ ಮತ್ತು ಅದನ್ನು ಕ್ಯಾಟಗರಿ 5 ಆ ರೀತಿ ಮಾಡಿ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಸಿ ಅಂದರೆ ಆ ಸಂದರ್ಭದಲ್ಲಿ ಮಾಡಿದಂಥ ಅಲ್ಲಿ 2ರಲ್ಲಿ ಯಾವ ನಿರ್ದಿಷ್ಟ ಸೇರಿದ್ದಾರೆ ಅಂತೇಳಿ ಅಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿ 4ಕ್ಕೆ ಕೇಳಿತ್ತು. ಮತ್ತು ಕ್ಯಾಟಗರಿ 59 ಅಲೆಮಾರಿ ಸಮುದಾಯಗಳಿದ್ದು ಅವ್ರಿಗೆ 1% ಕೊಟ್ಟು ಅದನ್ನು ನಿಗದಿ ಮಾಡಿತ್ತು. ಅಲ್ಲಿ ಮತ್ತು ಎ ಬಿಗಳಲ್ಲಿ ಬಿ ಮತ್ತು ಸಿನಲ್ಲಿ ಕೆಲವು ಬಿನಲ್ಲಿದ್ದವರು ಎನಲ್ಲಿದ್ದವರು ಬಿ ಇದ್ದರು. ಅದನ್ನು ಪುನರ್ವಸತಿ ಮಾಡಿ ನ್ಯೂನ್ಯತೆಗಳನ್ನು ಸರಿ ಮಾಡಿ ಅಲ್ಲಲ್ಲಿ ಯಾರ್ಯಾರು ಯಾವ ಗುಂಪಿಗೆ ಸೇರಿದ್ದಾರೆ ಅದೇ ಗುಂಪಿಗೆ ಸೇರಿಸಿ ಅದನ್ನು ಸರಿಯಾಗಿ ಮಾಡ್ತಕ್ಕಂಥ ಕೆಲಸ ಅದನ್ನು ಸರಿ ಮಾಡಬೇಕಾಯ್ತು. ಅದು ಒಂದು ಪ್ರಮುಖವಾದಂಥ ಕಾರಣ. ಇನ್ನೊಂದು ಕಾರಣ, ಕ್ಯಾಟಗರಿ ಸಿನಲ್ಲಿದ್ದಂಥ ಅಲೆಮಾರಿಗಳು 1%ಅಲ್ಲಿ ಅವರು ಕೇವಲ ಒಂದೇ ಇದು ಅವರಿಗೆ ಸಮರ್ಪಕವಾಗಿ ನ್ಯಾಯ ಸಿಗಲ್ಲ ಅಂತೇಳಿ ಆ ಕ್ಯಾಟಗರಿ ಸಿನಲ್ಲಿದ್ದವರನ್ನು ಅಲೆಮಾರಿ ಗುಂಪನ್ನು ಕ್ಯಾಟಗರಿ ಸಿನಲ್ಲಿದ್ದಂಥ 4 ನಿಮ್ನ ಜಾತಿಗಳ ಜೊತೆಗೆ 59 ಸೇರಿಸಿ ಅದು 63 ಆಯಿತು. 63ರಲ್ಲಿರ್ತಕ್ಕಂಥ ಇದು ಒಳ ಮೀಸಲಾತಿ ಗುಂಪಿಗೆ 5% ಆದ್ದನ್ನು ಮೊದಲನೇ ಸಿ ವರ್ಗದ ಮೊದಲನೇ ಅಪಾಯಿಂಟ್ಮೆಂಟು ಕಡ್ಡಾಯವಾಗಿ ಅವ್ರಿಗೆ ಹೋಗಬೇಕು ಆಡಳಿತ ಮತ್ತು ಪ್ರವೇಶದಲ್ಲಿ ಅಂತ ಹೇಳಿ ಅವರ ಹಿತ ಏನಿತ್ತು ಅದನ್ನು ಕಾಪಾಡೋದು ಒಂದು ಕಡೆ ಆದರೆ, ಮತ್ತು 1ಕ್ಕೆ ಸೀಮಿತ ಆಗದೇ 5ರಲ್ಲಿರ್ತಕ್ಕಂಥ ಅಲ್ಲೂ ಕೂಡ ಅವಕಾಶಗಳನ್ನು ಪಡಲಿಕ್ಕೆ ಮುಕ್ತವಾದಂಥ ಅವಕಾಶವನ್ನು ಕೊಟ್ಟು ಇದನ್ನು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂತು. ಈ ಎಲ್ಲ ಈ ಒಂದು 101 ಅನುಸೂಚಿತ ಜಾತಿಗಳು ಅದನ್ನು ಎಡ್ಗರ್ ಥರ್ಸ್ಟನ್ ಮತ್ತು ಕೆ ವಿ ಸಿಂಗ್ ಅಂತ ಆಂಥ್ರಪಾಲಜಿಕಲ್ ಸೋಷಿಯಲಾಜಿಕಲ್ ಸ್ಟಡೀಸ್ಗಳ ಆಧಾರದ ಮೇಲೆ ಇವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೊಂದು ಒಳ ಮೀಸಲಾತಿ ಭಾಳ ವರ್ಷಗಳಿಂದ ಸುಪ್ರೀಂ ಕೋರ್ಟಿನ ಆದೇಶದ ಹಿನ್ನೆಲೆಯಲ್ಲಿ ದಿ ಸೋಷಿಯಲ್ ಅಫಿನಿಟಿ, ದಿ ಬ್ಯಾಕ್ವರ್ಡ್ನೆಸ್ ಅಂಡ್ ಇನ್ಎಡೆಕ್ವಿಸಿ ಇನ್ ಅಡ್ಮಿಷನ್ ಅಂಡ್ ಎಂಪ್ಲಾಯ್ಮೆಂಟ್, ಈ ಜಡ್ಜ್ಮೆಂಟಿನ ಹಿನ್ನೆಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿ 101 ಸಮುದಾಯಗಳನ್ನು ಹಿತವನ್ನು ಕಾಪಾಡೋದ್ರ ಜೊತೆಗೆ ಮೀಸಲಾತಿ ಅನ್ನೋದು ಏನು ಭಿಕ್ಷೆ ಅಲ್ಲ. ಇಟ್ ಈಸ್ ನಾಟ್ ಎ ಚಾರಿಟಿ, ಇಟ್ಸ್ ಎ ಪ್ಯಾರಿಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ನಮಗೆ ಪ್ರತ್ಯೇಕ ಮತದಾನದ ಹಕ್ಕು ಬೇಕು ಅಂತ ಹೋರಾಟ ಮಾಡಿದಾಗ ಇಡೀ ದೇಶದಲ್ಲಿ ಕ್ರಾಂತಿ ಆಯಿತು. ಗಾಂಧೀಜಿಯವರು ಉಪವಾಸ ಕೂತರು. ಅಂತಿಮವಾಗಿ ಕಣ್ಣಲ್ಲಿ ನೀರು ಸುರಿಸಿ ಪ್ರತ್ಯೇಕ ಮತದಾನದ ಹಕ್ಕನ್ನು ತ್ಯಜಿಸಿ ಗಾಂಧೀಜಿಯವರ ಜೀವ ಉಳಿಸ್ಬೇಕಾದ್ರೆ ಯಾಕೆ ಉಳಿಸ್ಬೇಕಂದ್ರೆ ಈ ದೇಶದ ಗುಲಾಮಗಿರಿಯನ್ನು ವಿಮುಕ್ತಗೊಳಿಸಿ ನಾವೆಲ್ಲರೂ ಇವತ್ತು ಸ್ವತಂತ್ರವಾಗಿ ನಿಲ್ಲೋದಕ್ಕೆ ಮೂಲ ಕಾರಣ ಪುರುಷರಾಗಿದ್ದಾರಲ್ಲ ಗಾಂಧೀಜಿಯವರು, ಅವ್ರನ್ನ ಉಳಿಸೋಕ್ಕೋಸ್ಕರ ರೌಂಡ್ ಟೇಬಲ್ ಕಾನ್ಫರೆನ್ಸ್ 28, 29, 33 ಕಾನ್ಫರೆನ್ಸ್ ಆಗುತ್ತೆ. 2ರಲ್ಲಿ ಗಾಂಧಿ ಇರ್ತಾರೆ, ಮುನ್ನೊಂದಕ್ಕೆ ಇರೋದಿಲ್ಲ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಸ್ ವೆರಿ ಫೇಮಸ್ಲಿ ನೋನ್ ರಿಸರ್ವೇಷನ್ ಆಸ್ ಪೂನಾ ಫ್ಯಾಕ್ಟ್ ಅಗ್ರಿಮೆಂಟ್. ಆ ಹಿನ್ನೆಲೆಯಲ್ಲಿ ಹುಟ್ಟಾಗಿರ್ತಕ್ಕಂಥದ್ದು. ಆ ನಂತರ ಅಲ್ಲಿ ಈ ಮೀಸಲಾತಿ ಬರುವಾಗ ಯಾರಿಗಿತ್ತು ಅದು ಏನು ಅವ್ರಿಗೆ ಕ್ರೈಟೀರಿಯಾ? ಸೋಷಿಯಲ್ ಸ್ಟಿಗ್ಮಾ is the only criteria for reservation for scheduled caste. Backwardness for the backward classes. Scheduled caste only social stigma. ಇದರ ಹಿನ್ನೆಲೆಯಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಆಗಿರತಕ್ಕಂಥ ಐತಿಹಾಸಿಕ ತೀರ್ಮಾನ ಆಯಿತು. 1978 ಅದು ಆವನೂರು ಆಯೋಗ ಬಂದಾಗ ಕೆಲವು ಏರಿಯಾ ರಿಸ್ಟ್ರಿಕ್ಷನ್ ತೆಗೆದ ಮೇಲೆ ಯಾವ ಕ್ರೈಟೀರಿಯಾ ಹಿನ್ನೆಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೀಸಲಾತಿ ಉದ್ಭವ ಆಗಿತ್ತೋ ಅದಕ್ಕೆ ವ್ಯತಿರಿಕ್ತವಾದಂಥ ತೀರ್ಮಾನಗಳು ಬಂದರೂ ಇರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳು ಅವರೆಲ್ಲರನ್ನು ಸೇರಿಸ್ಕೊಂಡು ಈ ಮೀಸಲಾತಿಯನ್ನು ಎಲ್ಲರೂ ಅನುಭವಿಸೋ ರೀತಿಯಲ್ಲಿ ಸಹಕಾರದಿಂದ ಹೋಗ್ತಾ ಇದ್ದೀವಿ. ಇವತ್ತು ಕ್ಯಾಟಗರಿಯನ್ನು ಮಾಡಿ ವೈಜ್ಞಾನಿಕವಾಗಿ ಮಾಡಿ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡಿರ್ತಕ್ಕಂಥ, ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1924ನಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಅದರ ಮೂಲ ಉದ್ದೇಶ ಯಾವ ಸಮುದಾಯಗಳು ಶತಮಾನಗಳಿಂದ ಶೋಷಣೆ, ತುಳಿತಕ್ಕೆ ಮತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾವೆ ಅವರೆಲ್ಲರೂ ಸಂಘಟನಾತ್ಮಕ ಹೋರಾಟಗಳ ಮೂಲಕ ತಮ್ಮ ಹಕ್ಕನ್ನು ಪಡಿಬೇಕು ಅಂತಕ್ಕಂಥ ಮಹತ್ತರವಾದಂಥ ಉದ್ದೇಶದಿಂದ ಬಹಿಷ್ಕೃತ ಹಿತಕಾರಣಿ ಸಭೆ 1924 ಆ ಹಿಂದೆ ಕಟ್ಟಿದ್ರು. ಅದರ ಉದ್ದೇಶ ಹೇಗಿತ್ತು ಅಂದರೆ ಶಿಕ್ಷಣ,
ಸಂಘಟನೆ ಹೋರಾಟದ ಮಂತ್ರವನ್ನು ಕೊಟ್ಟರು. ಏನು ಸೋಷಿಯಲ್ ಬೈಕಾಟ್ನಲ್ಲಿ ನಮ್ಮೆಲ್ಲ ನಾಯಕರು ಹೇಳಿದ್ರು ನಾವು ಜಾಗೃತಿ ಮೂಡಿಸಬೇಕು. ಆ ಜಾಗೃತಿಯನ್ನು ಮೂಡಿಸುವಂಥ ಮಹತ್ತರಾವತ ವಹಿಸುತ್ತೆ ಬಹಿಷ್ಕೃತ ಹಿತಕಾರಣೀಯ ಸಭೆ. ಮಾನ್ಯ ಅಧ್ಯಕ್ಷರೇ, ಇಂಥ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಚುನಾವಣಾ ಪ್ರಣಾಳಿ ಕೊಟ್ಟಂಥ ಭರವಸೆ, ನುಡಿದಂತೆ ನಡೆಯುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ನಡೆ, ಇವೆಲ್ಲವೂ ಕೂಡ ಐತಿಹಾಸಿಕವಾದಂತು. ಇವತ್ತು 101 ನಿಮ್ನ ಜಾತಿಗಳು ಒಂದು ಬಾಸ್ಕೆಟ್ನಲ್ಲಿದ್ದಾವೆ. ಅವು ಚಲ್ಲಾಪಿಲ್ಲಿ ಆಗದ ರೀತಿಯಲ್ಲಿ, ಯಾವುದೇ ಯಾರ ಕೈಗೊಂಬೆಗಳು ಆಗದ ರೀತಿಯಲ್ಲಿ, ಇದೊಂದು ಚಾರಿಟಿ ಅಲ್ಲ, ಪ್ಯಾರಿಟಿ ಅಂತ ಹೇಳಿ ನಮ್ಮ ಸರ್ಕಾರ ಇಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದೆ. ಎಲ್ಲ ಮಾನ್ಯ ಸದಸ್ಯರು ಇಂಥ ಒಂದು ಐತಿಹಾಸಿಕವಾದ ಒಳ ಮೀಸಲಾತಿಯನ್ನು ಕೊಡಲಿಕ್ಕೆ 101 ನಿಮ್ನವಾದ ಜಾತಿಗಳ 3 ಗುಂಪುಗಳಿಗೆ ಸಮನಾದ ಅವಕಾಶವನ್ನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕಲ್ಪಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಒಂದು ವೇಳೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅನ್ನಿಸ್ತದೋ, ಇದು ಶಾಶ್ವತನೂ ಅಲ್ಲ, ಕೊನೆಯೂ ಅಲ್ಲ ಅಂತಕ್ಕಂಥದ್ದು ಇದರಲ್ಲಿ ಅಂತ ಹೇಳಿದ್ದು. ಮತ್ತು ಅದಕ್ಕೋಸ್ಕರ ಪರ್ಮನೆಂಟ್ SC/ST ಕಮಿಷನ್ನ ಮುಂದೆ ಮಾಡಿದ್ದೇವೆ. ಅದರ ಮುಂದೆ ಅಪೀಲ್ನ ತಂದು ಆಯಾ ಕಾಲದಲ್ಲಿ ಅದನ್ನು ಸರಿಪಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಇಲ್ಲಿ ಎಲ್ಲ ಮಾನ್ಯ ಸದಸ್ಯರು ಒಕ್ಕೊರಲಿನಿಂದ ಈ ಒಂದು ಒಳ ಮೀಸಲಾತಿಯ ಬಿಲ್ಲನ್ನು ಅವರಿಗೆ ಮಂಜೂರಾತಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ಎಲ್ಲ ಮಾನ್ಯ ಸದಸ್ಯರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಸಭಾಧ್ಯಕ್ಷರೇ, ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಮಾತಾಡ್ಲಿಕ್ಕೆ ಆಯ್ತು. ಬೆಲ್ಲದ ನಿಂತಿದ್ದಾರೆ, ಮಾತಾಡ್ಬೇಕು ಸರ್, ಕೊಡ್ತೇನೆ ನಾನು. ನೀವು ಯಾಕೆ ಎಲ್ಲರಿಗೂ ಅವಕಾಶ ಕೊಡ, ಬೆಲ್ಲದ ಮಾತಾಡಲಿ. ಅದೇ ಡೆಪ್ಯೂಟಿ ಲೀಡರ್ ಆಫ್ ದಿ ಹೌಸ್ ಕೃಷ್ಣನಾಯ್ಕ್ ನೋಡಿ, ನಿಮಗೆಲ್ಲ ಚಾನ್ಸ್, ಬಿಲ್ಲಲ್ಲಿ ಎಲ್ಲರಿಗೂ ಅವಕಾಶ, ಮಾತ್ರ ಸಿಸ್ಟಮ್ಯಾಟಿಕ್ ಮಾತಾಡಿ, ಗದ್ದಲ ಇಲ್ಲದೆ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಡಾಕ್ಟರ್ ಮಹದೇವಪ್ಪನವರ ಮೂಲಕ ಒಳ ಮೀಸಲಾತಿಯ ಬಿಲ್ಲನ್ನು ಸದನದ ಮುಂದೆ ಇಟ್ಟಿದೆ. ನಮ್ಮ ದೇಶದ ದೊಡ್ಡ ಪಿಡುಗಾದ ಇದೇನು ಜಾತೀಯತೆ ಐತಿ, ಅಸ್ಪೃಶ್ಯತೆ ಏನೈತಿ, ಮೇಲು ಕೀಳು ಏನೈತಿ, ಇದು ಕಡಿಮೆ ಆಗಬೇಕಂತ ಹಿಂದಿನಿಂದನೂ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಿಂದ ಹೋರಾಟಗಳು ಹಾಕ್ಕೊಂತ ಬಂದಿದ್ದಾವೆ. ಬುದ್ಧ ಇದ್ರ ಸಂಬಂಧ ಪ್ರಯತ್ನ ಮಾಡಿದ್ದ, ಬಸವಾದಿ ಶರಣರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು, ಆಚಾರ್ಯರು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ದರು. ನಮಗನಿಸ್ತೈತಿ ಆಚಾರ್ಯರಂತ ಅನ್ಕೋ ಅವರು ಬ್ರಾಹ್ಮಣರಪ್ಪ, ಅವ್ರೇನು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರು ಅಂತೇಳಿ ಅನಿಸ್ತೈತಿ. ಆದರೆ ರಾಮಾನುಜಾಚಾರ್ಯರು ಅವರು ಮುಂಜಾನೆ ಜಳಕಕ್ಕೆ ಹೋಗ್ಬೇಕಾರೆ ಮೇಲ್ಜಾತಿಯ ಒಬ್ಬ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಹೋದ್ರೆ, ಸ್ನಾನ ಮಾಡಿ ಪೂಜಾ ಮಾಡಿ ಮೇಲೆ ಬರ್ಬೇಕಾದ್ರೆ ಅಸ್ಪೃಶ್ಯ ಜಾತಿಯ ಶಿಷ್ಯನ ಹೆಗಲ ಮೇಲೆ ಕೈ ಇಟ್ಕೊಂಡು ಬರ್ತಿದ್ರು. ನಾನು ನನ್ನ ಮೇಲಿನ ಸ್ವಚ್ಛ ಮಾಡಕ್ಕೆ ಮೇಲಿನವ್ರು ನನಗೆ ಬೇಕಾತಂದ್ರೆ ನನ್ನ ಒಳಗಿಂದ ಸ್ವಚ್ಛ ಮಾಡಕ್ಕೆ ನನಗೆ ಅಸ್ಪೃಶ್ಯರ ಸಹಾಯ ಬೇಕು ಅಂತ ಹೇಳ್ತಿದ್ರು. ಇವತ್ತು ಬೆಂಗಳೂರಿನ ಸುತ್ತಮುತ್ತಲ ಕಪ್ಪು ವರ್ಣೀಯರು ಅಂತ ಹೇಳ್ತಾರೆ, ಅಥವಾ ಕಪ್ಪು ವೈಷ್ಣವರು ಅಂತ ಹೇಳ್ತಾರೆ. ಕಪ್ಪು ವೈಷ್ಣವರು ಅಂತಂದ್ರೆ ಅವರು SC ಸಮಾಜದಲ್ಲಿದ್ದಂಥವ್ರು, ವೈಷ್ಣವರಾದಂಥವ್ರು ಕಪ್ಪು ವೈಷ್ಣವರು, ಕರಿ ವೈಷ್ಣವರು. ಈ ರೀತಿ ರಾಮಾನುಜಾಚಾರ್ಯರಂಥವ್ರು ಕೂಡ ಪ್ರಯತ್ನ ಮಾಡಿದ್ರು. ಶಂಕರಾಚಾರ್ಯರು ಚಂಡಾಲನಿಗೆ ನಮಸ್ಕಾರ ಮಾಡಿದರು. ನಾವು ಮನುಷ್ಯನಲ್ಲಿ ದೇವರನ್ನು ಕಾಣಬೇಕು ಹೊರತು ಅವನ ಜಾತಿಯಲ್ಲಿ ಅಲ್ಲ ಅಂತ ಹೇಳಿದ್ರು. ಆದರೆ ಈ ಎಲ್ಲ ಮಹನೀಯರ ಪ್ರಯತ್ನ ಒಂದು ರೀತಿ ಮುಂದೆ ಹೋಗಿ ಅಲ್ಲೆಲ್ಲಿಗೆ ನಿಲ್ತಿತ್ತು. ಯಾಕಂದ್ರೆ ಅವ್ರ ಹಿಂದೆ ಬೆಂಬಲಿಗರಾಗಿ ಬಂದವರು ಆ ಪ್ರಯತ್ನವನ್ನು ಮುಂದುವರಿಸಿದ್ದಿಲ್ಲ. ಇವತ್ತು ನಾವು ಬಸವಣ್ಣನ ಫಾಲೋವರ್, ನಾವು ಲಿಂಗಾಯತರು, ನಾವು ಬಸವಣ್ಣನ ಕೆಲಸ ಅವಾಗ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ. ಅಂದ್ರೆ ಬಸವಾದಿ ಶರಣರು ಇವತ್ತು ಇಡೀ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈ ರೀತಿ ಹೆಚ್ಚು ಕಡಿಮೆ ಭಾವನೆ ಇರ್ತಿದ್ದಿಲ್ಲ. ನಾವು ಬಸವಣ್ಣನ ಚಿಂತನೆಗೆ ಒಳಗಾದೀವಿ, ಆದ್ರೆ ಬಸವಣ್ಣನ ಚಿಂತನೆ ನಾವು ಮುಂದೆ ಅದನ್ನು ತೊಗೊಂಬರಲಿಲ್ಲ. ಈ ರೀತಿ ಸಮಾಜದಲ್ಲಿ ಏನು ಓರಿಕೋರೈತಿ, ಮೇಲೆ ಕೇಳೈತಿ, ಇದಕ್ಕೆ ಒಂದು ಕಾನೂನಿನ ಚೌಕಟ್ಟನ್ನು ಕೊಟ್ಟು, ಕಾನೂನಿನ ಶಕ್ತಿಯನ್ನು ಕೊಟ್ಟು, ಇವತ್ತು ಸಮಾಜದಲ್ಲಿ ಏನು ಮೇಲೈತಿ ಕೆಳಗೈತಿ, ಅಸ್ಪೃಶ್ಯತೆ ಏನೈತಿ, ಇದನ್ನು ಕಡೆಗಣಿಸುವಂಥ ಕೆಲಸಕ್ಕೆ, ಇದನ್ನು ಕಡಿಮೆ ಮಾಡುವಂಥ ಕೆಲಸಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಭಾಳ ದೊಡ್ಡ ಶಕ್ತಿಯನ್ನು ಕೊಟ್ಟರು. ಅಂಬೇಡ್ಕರ್ ಅವರು ಆ ಕೊಟ್ಟಂಥ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ, ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ. ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು, ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು. ಆದರೆ ಈಗ 75 ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗೈತಿ,
ಅಸ್ಪೃಶ್ಯರಿದ್ದಾರೆ, ಹಿಂದುಳಿದವರಲ್ಲೇನ ಅತಿ ಹಿಂದುಳಿದವರಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು. ಸುಮಾರು 30-35 ವರ್ಷದಿಂದ ಈ ಹೋರಾಟ ಭಾಳ ತೀವ್ರ ಆಯಿತು ಅಧ್ಯಕ್ಷ. ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಹೋದ್ರು, ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೆ ಏನೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ, ಅವಕಾಶದಿಂದ ವಂಚಿತರಾಗಕತ್ತು. ನಮಗೂ ಕೂಡ ಅವಕಾಶ ಸಿಗಬೇಕು, ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ 30-35 ವರ್ಷದಿಂದ ಹೋರಾಟ ಶುರುವಾಯಿತು. ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯಿತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ SM ಕೃಷ್ಣ ಅವರಿಂದ ಸದಾಶಿವ ಆಯೋಗವನ್ನು ಮಾಡಿದರು. ಆದರೆ ಆಯೋಗ ಏನೋ ರಚನೆ ಆಯಿತು, ಆದರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಸರ್ಕಾರ ಮಾಡಿದ್ದಿಲ್ಲ. ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು, ದುಡ್ಡು ಬೇಕಾಯಿತು, ಕಾರ್ ಬೇಕಾಯಿತು, ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ರು. ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು. ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು 13ರಿಂದ 18 ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ. ಅದಾದ ನಂತರ ಮತ್ತೆ ನಮ್ಮ ಸರ್ಕಾರ ಏನು ಬಂತು, ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನ ತೆಗೆದುಕೊಂತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು, ಇಲ್ಲ ಇದು ಒಳ ಮೀಸಲಾತಿದೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಹೆಜ್ಜೆ ಇಡ್ರಿ ಅಂತೇಳಿ. ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ, ಯಾರಿಗೆ ತೊಂದರೆ ಆಗೈತಿ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಎಡಗೈ ಅವರಿಗೆ 6%, ಬಲಗೈ ಸಮುದಾಯಕ್ಕೆ 5.5%, ಲಂಬಾಣಿ, ಕೊರಮ ಈ ಸಮಾಜಗಳಿಗೆ ಒಡ್ರು ಈ ಸಮಾಜಕ್ಕೆ 4.5%, ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ, ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ 1% ಇಟ್ಟರು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಸಮಾಜದಲ್ಲಿ ಟೋಟಲಿ ಅದಷ್ಟಲ್ಲ, SC ಸಮಾಜದ ರಿಸರ್ವೇಷನ್ ಅನ್ನು 15ರಿಂದ 17% ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿತು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು, ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಆಗಿನ ವಿರೋಧ ಪಕ್ಷದವರು, 17% ಆಗೇ ಇಲ್ಲ, ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು. ಆದರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಅದು 17% ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಬಿಲ್ ಬರ್ತಾ ಇದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೀನಿ. ಈ ಥರ ಹೇಳೇ ಇಲ್ಲ. ಎಸ್ಸಿಗೆ 17%, STಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು, ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ, 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ ಮಾನ್ಯ ಅಧ್ಯಕ್ಷರೇ. ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಬೇಕು ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ? ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸಿ, ಎಲ್ಲರೂ ಹೇಳಿರೋದು ನನ್ಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ, ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ನಾನು ಸುಳ್ಳು ಹೇಳಿರೋದು ಏನಿಲ್ಲ. 15ರಿಂದ 17 ಮಾಡಿದಾಗ ಜಾರಿಗೆ ತರಲ್ಲ, ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
He'll talk. ಇವರೇನು ಸುಳ್ಳು ಹೇಳೋದು ಅಂತ ಹೇಳೋದಿಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17-7 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿರ್ಲಿಲ್ಲ? ಆಯ್ತು, ಈಗ ಚರ್ಚೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ಅಂತ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್, ಹೇಳ್ತಾ ವಿರುದ್ಧ ಅಂತ ಏನು ಹೇಳಿಲ್ಲ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ, ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16ರಲ್ಲಿ ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ, ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನಿಂದ ಮುಂದೆನೂ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜ ಹೇಳೋದು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಮಾತಾಡ್ತೀನಿ ನೀವು. ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಅವ್ರು ಯಾಕೆ 2-3 ಯಾರು ಹೇಳಿಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ, 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್ ಈ ಚರ್ಚೆ ಇಲ್ಲ. ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ, ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದೆ ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲಿ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವ ಇದರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಈಗ ಬಿಲ್ಲಲ್ಲಿ ನೀವು ಸ್ವಲ್ಪ ಸಮಾಧಾನ ಕೇಳ್ರಿ. ನಾ ಹೇಳಿದ್ಮೇಲೆ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್.
ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ಎಲ್ರಿ ಹೇಳಿದ್ದೀನಿ ನಾನು ನೋಡಿ ಮಾನ್ಯ ಸಭಾಪತಿ ಅವರೇ, ಅವಕಾಶ ಕೊಡಿ ಸರ್. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಹೇಳಿಕೆಗೂ ದಾಖಲೆ ಕೊಟ್ಟೆ ಮಾತಾಡಿದ್ದಾರೆ. ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ಯಾವಾಗಲೂ ನಾನು ಇದು ದಾಖಲೆಯನ್ನು ಕಳಿಸ್ಕೊಡ್ತೇನೆ. 2008ರಿಂದ ನೀವು ಇಷ್ಟು ಹೆದರಿಸ್ಬಿಟ್ರೆ ಕಳಿಸ್ಕೊಡ್ತೇನೆ. ಜ್ಞಾನೇಂದ್ರ ಸರಿಯಾಗಿಲ್ಲ. ಕೂತ ಬಿಲ್ಲಲ್ಲಿ ಮಾತಾಡ್ತಾರೆ ಕೂತಿರ್ಬೇಕಾ ನೋಡಿ. ಇಲ್ಲ ಸರ್, ಇಲ್ಲ. ನೋಡಿ ಬೆಲ್ಲದವ್ರೆ, ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಅಂದ್ರು ಕ್ಲಾರಿಫೈಡ್. ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಆಮೇಲೆ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ನೀವು ಅವಾಗ ಆಮೇಲೆ ಕಳ್ಸಿಕೊಡ್ತೀವಿ. ಏನ್ ಬೇಕಾದ್ರೂ ಮಾತಾಡ್ಬೋದು ಸದನದಲ್ಲಿ ಅಧ್ಯಕ್ಷರೇ. ನೀವು ಅಧ್ಯಕ್ಷ ಇವತ್ತು ಓಕೆ ಬಿಲ್ ಮೇಲೆ ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ, ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನಡುವೆ ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಅವಕಾಶ ಕೊಡಿ. ಪ್ರಾಬ್ಲಮ್ ಇದೆ. ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ, ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ 1% ಅನ್ನು ಕೊಟ್ಟರು? ಮಾನ್ಯ ಅಧ್ಯಕ್ಷರೇ, ಒಂದು ಕೆಂಪು ಮಾರಿದೆ ಅಂತ ಹೇಳಿ ಒಂದು ಸಮಾಜ ಐತಿ, SC ಸಮಾಜ. ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು? ಕೇವಲ 6 ಜನ. ಕೇವಲ 6 ಜನ. ಇನ್ನೊಂದು ಸಮಾಜ ಐತಿ ಕೊಲುಪುಲು ವಂಡುಲು ಅಂತ ಹೇಳಿ 18 ಜನ. ಇಡೀ ರಾಜ್ಯದಲ್ಲಿ ಅವರಿರೋರು 18 ಜನ. ಮಾಲ ಹನ್ನಾನಿ ಅಂತ ಹೇಳಿ ಇನ್ನೊಂದು ಸಮಾಜ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 8. ಮಾಲ ಜಂಗಮ ಅಂತ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 62. ಮಾಲ ಮಸ್ತಿ ಅಂತ ಐತಿ. ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಅವ್ರ ಸಂಖ್ಯೆ 38. ಈ ರೀತಿ ಸುಮಾರು 1 ಲಕ್ಷ ಚಿಲ್ಲರ ಸಮಾಜಗಳು, 59 ಜಾತಿಗಳನ್ನ ಅವು 1 ಲಕ್ಷ ಚಿಲ್ಲರ ಸಮಾಜ, ಅವ್ರದೆಲ್ಲ ಸಂಖ್ಯೆ ಕೂಡಿ 1 ಲಕ್ಷ ಚಿಲ್ಲರ. ಅವ್ರಿಗೆ ಉಳಿದ SC ಸಮಾಜದಲ್ಲಿ ಯಾರದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲಿ ತನಕ ಸಾಲಿನ ಹೋಲಿಲ್ದವ್ರು ಸಾಕಷ್ಟು ಜನ ಅದಾರ. ಸ್ಕೂಲಿಗೆ ಹೋಗಿಲ್ಲ ಅವರು. ಅವ್ರಿಗೆ ನೌಕರಿಯಲ್ಲಿ ಸಿಗ್ಬೇಕು, ಅವ್ರಿಗೆ ಸರ್ಕಾರದಲ್ಲಿ ಎಲ್ಲಿ ಅವಕಾಶ ಸಿಗಬೇಕು. ಅಂಥದಕ್ಕೆ ಅವ್ರ ಸಂಬಂಧ 1% ವಿಶೇಷ ಒಂದು ರಿಸರ್ವೇಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದ ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದ್ರು. ಸುಪ್ರೀಂ ಕೋರ್ಟು 2024ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು, ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಿ. ಯಾವಾಗ ಈಗ 16 ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು, ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿ ಅವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು. ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬಂತು. 16 ತಿಂಗಳಾದ್ರೂ ಕೂಡ ನಮ್ಮ ಈ ಸರ್ಕಾರ ಇದನ್ನ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬರಾಕ್ತಿದ್ದಿಲ್ಲ. ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ವಿ. ನಮ್ಮ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ, ಅವ್ರ ಬಗ್ಗೆ ಚಿಂತನೆ ಐತಿ. ಆದ್ರೆ ಒಳ ಮೀಸಲಾತಿ ಏನೈತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೆಪ್ಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಂಡಲ್ ಅವ್ರು ಏನಂತ ಹೇಳಿದ್ರು, ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ. ಅಂದ್ರೆ ನಾವು ಈಕ್ವಲ್ ಇದ್ರೆ ಅಷ್ಟೇ ಈಕ್ವಾಲಿಟಿ ಇರ್ತೈತಿ. ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ
ಸಮಾನತೆ ಬರುವುದಿಲ್ಲ, ಅಸಮಾನತೆ ಮುಂದುವರಿತದೆ ಅಂತೇಳಿ ಮಂಡಲ್ ಅವರು ಹೇಳಿದ್ರು. ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳು ಏಕರೂಪತೆಯ ಗುಂಪುಗಳಲ್ಲ, ಬದಲಾಗಿ ಅವು ಭಿನ್ನ ರೀತಿಯ ಗುಂಪುಗಳು ಎಂದು ಪರಿಗಣಿಸಬೇಕು ಅಂತ ಹೇಳಿದರು. ಎಲ್ಲ ನಮ್ಮ ಕರ್ನಾಟಕದ ಪರಿಶಿಷ್ಟ ಜಾತಿಗಳು ಒಂದೇ ಥರ ಸಮನಾಗಿಲ್ಲ, ಏಕರೂಪವಾಗಿಲ್ಲ, ಅದರಲ್ಲಿ ಭಿನ್ನ ಭಿನ್ನ ರೂಪ ಐತಿ. ಹಾಗಾಗಿ ಅವನು ಭಿನ್ನ ಭಿನ್ನ ರೂಪ ಪರಿಗಣಿಸ್ರಿ ಅಂತ ಮಾಡಿದರು. ನಮ್ಮ ಸರ್ಕಾರ ಮಧುಸ್ವಾಮಿ ಆಯೋಗ ಏನು ಮಾಡಿತ್ತು, ಅದಕ್ಕೆ ಅವರು ಸ್ವಲ್ಪ ಸಜೆಷನ್ ಅನ್ನು ಮಾಡಿದರು. ಅವ್ರು ಏನು ಮಾಡಿದರು, ಕ್ಯಾಟಗರಿ ಎ ಅಂಥೇಳಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ರೀತಿಯ 59 ಸಮಾಜಗಳು, ನಾ ಏನು ಹೇಳಿದ್ನಲ್ಲ 8, 60, 39 ಈ ಟೈಪ್ ಏನು ಸಣ್ಣ ಸಣ್ಣ ಸಮಾಜಗಳದಾವಲ್ಲ ಅವನ್ನ ಕ್ಯಾಟಗರಿ ಎ ಅಂತ ಮಾಡಿದರು. ಅದೇ ರೀತಿ ಎಡಗೈದ್ದು ಕ್ಯಾಟಗರಿ ಬಿ ಅಂಥೇಳಿ ಮಾದಿಗ ಸಮಾಜ ಎಲ್ಲ ಇದ್ದಿದ್ದು 18 ಸಮಾಜಗಳನ್ನು, ಆಮೇಲೆ ಬಲಗೈದು ಸಮಾಜದ ವಲಯ ಮತ್ತು ಇತರನ 17 ಮಂದಿನ ಕೂಡಿ 17 ಸಮಾಜಗಳನ್ನು ಕೂಡಿ ಕ್ಯಾಟಗರಿ ಸಿ ಅಂಥೇಳಿ, ಕಡಿಮೆ ಹಿಂದುಳಿದ ಸಮಾಜಗಳಂದ್ರೆ ಇವತ್ತು ಲಂಬಾಣಿ, ಬೋವಿ, ಕೊರ್ಚ, ಕೊರಮ ಇವ್ರನ್ನೆಲ್ಲರನ್ನು ಕೂಡಿ ಕ್ಯಾಟಗರಿ ಡಿ ಅಂಥೇಳಿ, ಮತ್ತು ಮೂಲ ಜಾತಿನೇ ಗೊತ್ತಿಲ್ಲದಂಥ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಈ ಟೈಪ್ ಏನು ಜಾತಿಗಳು 3 ಇದಾವೋ ಅವ್ರಿಗೆ ಪಾಪ ಮೂಲ ಜಾತಿನೇ ಗೊತ್ತಿಲ್ಲ, ಅಂಥ 3 ಜನರದ್ದು ಕೂಡಿ ಕ್ಯಾಟಗರಿ ಇ ಅಂತ ಮಾಡಿ ಅವ್ರಿಗೆ 1% ಕೊಡುವಂಥ ಕೆಲಸ ನಮ್ಮ ನಾಗಮೋಹನ್ ದಾಸ್ ಅವರು ಅದನ್ನು ಮಾಡಿದರು. ಆದ್ರೆ ಈ ಸರ್ಕಾರ ಈಗ ತೆಗೆದುಕೊಂಡು ಬಂದಂಥ ಬಿಲ್ದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದ್ರೆ, ಒಂದು ಎಡಗೈ ಸಮುದಾಯಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ, ಬಲಗೈ ಸಮುದಾಯಕ್ಕೆ ಅದಕ್ಕೆ 6% ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಕೊರ್ಚ, ಕೊರಮ, ಲಮಾಣಿ, ಬೋವಿ ಮತ್ತು ಉಳಿದ ಎಲ್ಲರಿಗೂ ಕೂಡಿ 5% ತೆಗೆದುಕೊಂಡು ಬಂದಿದ್ದಾರೆ. ಈ 5%ದಲ್ಲಿ ಏನಾಗಿದೆ, ಹಿಂದೆ ನಾವು ಇದ್ದಾಗ ನಮ್ಮ ಸರ್ಕಾರ ಈ ಲಮಾಣಿಗಳಿಗೆ, ಕೊರ್ಚರಿಗೆ, ಕೊರ್ಬರಿಗೆ ಒಟ್ಟರಿಗೆ ಕೂಡಿ 4.5% ನಾವು ಕೊಟ್ಟಿದ್ದೀವಿ, ಎಕ್ಸ್ಕ್ಲೂಸಿವ್ 4.5%, ಮತ್ತು 1% ಅತಿ ಹಿಂದುಳಿದವ್ರಿಗೆ ಕೊಟ್ಟಿದ್ದೀವಿ. ಈಗ ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಅತಿ ಹಿಂದುಳಿದವ್ರನ್ನ ಲಮಾಣಿಯವ್ರ ಜೊತೆ, ಒಡ್ರ ಜೊತೆ, ಕೊರ್ಚ, ಕೊರ್ಮರ ಜೊತೆ ಕೂಡಿಸಿ ಅದನ್ನು 5% ಮಾಡಿದ್ದಾರೆ. ಅದನ್ನು 4% ಪ್ಲಸ್ 1% ಅಂತ ಕೂಡ ಈ ರೀತಿ ಅದನ್ನು ಮಾಡಿದ್ದಾರೆ. ಈಗ ಸಿ ಗುಂಪಿನ 5% ಮೀಸಲಾತಿಯನ್ನು 4% ಮತ್ತು 1% ಅಂತ ತಿದ್ದಿರಿ. ಇದ್ರ ಬಗ್ಗೆ ನನಗೆ ಮಾನ್ಯ ಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಡಲಿ, ತಮ್ಮ ಉತ್ತರ ಕೊಡಬೇಕಾದ್ರೆ. ಈಗ 100 ಅಪಾಯಿಂಟ್ಮೆಂಟ್ ಆದವು ಅಂತಂದ್ರೆ, ಈ ನಮ್ಮ ಕಾನೂನಿನ ಪ್ರಕಾರ ನನಗೇನು ಅನಿಸ್ತೈತಿ, 90 ನೇಮಕಾತಿ 4% ಇದ್ದಂಥ ನಮ್ಮ ಲಮಾಣಿ, ಬೋವಿ ಅವ್ರಿಗೆ ಹೋಗ್ತೈತಿ. ಇನ್ನು 10 ಸೀಟ್ಗಳಲ್ಲಿ ಮಾತ್ರ ಇನ್ನು 1% ಇದ್ದವ್ರಿಗೆ ಬರ್ತೈತಿ. ಅಂದ್ರೆ ಮೊದಲು ಇವತ್ತು 90 ಫಿಲ್ಲಪ್ ಹಾಕೊಂತ ಹೋದ ಮೇಲೆ ಉಳಿದವ್ರಿಗೆ ಅದು ಸಿಗ್ತೈತಿ. ಹಾಗಾಗಿ ಇವೇನು ಅತಿ ಹಿಂದುಳಿದ ಸಮಾಜಗಳು ಏನದಾವಲ್ಲ, ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲಂಥ ಸಮಾಜಗಳು, ಅವಕ್ಕೆ ನೀವು ಅಡ್ಡಾಡಿಸಿದ್ರಿ. ಅವು ಪಾಪ ಬೆಂಗಳೂರಿಗೂ ಬಂದು ಅಲ್ಲೇ ಹೋರಾಟ ಮಾಡಿದರು, ಇಲ್ಲಿ ಬೆಳಗಾವದಾಗ ಹೋರಾಟ ಮಾಡಿದರು. ಅತಿ ಹಿಂದುಳಿದ ಸಮಾಜಗಳು ಪಾಪ ಅವರು ಬಾರ್ಕೋಲ್ ಮೇಲೆ ಹೊಡ್ಕೊಂಡ್ರು, ಏನೇನೋ ಮಾಡ್ಕೊಂಡ್ರು. ಅವ್ರಿಗೆ ಇವತ್ತಿಗೂ ಕೂಡ ಈ ಬಿಲ್ಲಿನ ಮೂಲಕ ನಿಜವಾದ ನ್ಯಾಯ ಸಿಗಲಿಕ್ಕಿಲ್ಲ ಅಂಥೇಳಿ ನನಗೆ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮ ಉತ್ತರ ಕೊಡ್ಬೇಕಾದ್ರೆ ನೀವು ಹೇಳ್ರಿ ಅಂತ ಹೇಳ್ತೇನೆ. ಆದಷ್ಟಲ್ದ ಇದರಲ್ಲಿ ಇನ್ನೂ ಒಂದು ಭಾಳ ಪ್ರಮುಖ ವಿಷಯದ ಬಗ್ಗೆ ಸೈಲೆಂಟ್ ಐತಿ ಬಿಲ್, ಅದ್ರ ಬಗ್ಗೆ ಉದ್ಗಾರ ಮಾಡಿಲ್ಲ. ಮಾನ್ಯ ಮುನಿಯಪ್ಪನವ್ರು ತಾವು ಇದನ್ನ ಗಮನ ಹರಿಸ್ಬೇಕು, ತಿಮ್ಮಾಪುರವ್ರು ಇದ್ರ ಬಗ್ಗೆ ತಾವು ಗಮನ ಹರಿಸ್ರಿ. ಈಗ ಅಪಾಯಿಂಟ್ಮೆಂಟ್ದಲ್ಲಿ ಇದು ಒಳ ಮೀಸಲಾತಿ ಐತಿ, ಪ್ರಮೋಷನ್ದಾಗ ಬೇಕಲ್ಲ ಒಳ ಮೀಸಲಾತಿ. ಪ್ರಮೋಷನ್ದಾಗ ಯಾಕೆ ಒಳ ಮೀಸಲಾತಿ ಇಲ್ಲ? ಅದ್ರ ಬಗ್ಗೆ ಯಾಕೆ ಬಿಲ್ನಲ್ಲಿ ಉದ್ಗಾರ ಇಲ್ಲ? ಅದ್ರ ಬಗ್ಗೆ ನೀವು ವಿಚಾರ ಮಾಡಬೇಕು. ಪ್ರಮೋಷನ್ದಲ್ಲಿ ಕೂಡ ಒಳ ಮೀಸಲಾತಿ ಬೇಕು. ಇದರಲ್ಲಿ ಅಪಾಯಿಂಟ್ಮೆಂಟ್ದಲ್ಲಿ 2 ರೀತಿಯ ಅಪಾಯಿಂಟ್ಮೆಂಟ್ ಆಗ್ತಾವೆ. ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ 50% ಅದರಲ್ಲಿ ಆಗ್ತೈತಿ. ಇನ್ನೊಂದು ಚಾನಲ್ ಏನು, ಪ್ರಮೋಷನ್. ಈಗ ಒಳ ಮೀಸಲಾತಿ ಅದು ಪ್ರಮೋಷನ್ ಚಾನಲ್ದಲ್ಲಿ ಬೇಕಲ್ಲ ಒಳ ಮೀಸಲಾತಿ. ಇಲ್ಲಕ್ರೆ ನಿಮ್ಮ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರೆ? ಅಲ್ಲಿ ಅತ್ಯಂತ ತುಳಿದಂಥ ಸಮಾಜಕ್ಕೆ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಅದಕ್ಕೆ ಈ ಕಾನೂನು ಬೇಕಾಗೈತಿ. ಅದಕ್ಕೆ ಈ ಕಾನೂನದಲ್ಲಿ ಆ ಕ್ಲಾಸ್ ಆ್ಯಡ್ ಆಗಬೇಕಾಗೈತಿ. ಒಳ ಪ್ರಮೋಷನ್ದಲ್ಲಿ ಕೂಡ ಇದು ನಮ್ಗೆ ಒಳ ಮೀಸಲಾತಿ ಬೇಕಾಗೈತಿ.
ಅದ್ರ ಜೊತೆ ಇನ್ನೊಂದು ಪ್ರಮುಖ ಪಾಯಿಂಟ್ ಅಧ್ಯಕ್ಷರೇ, ನಾವು SCP-TSP ಫಂಡ್ ಐತಿ, SCP-TSP ಫಂಡ್ ಕೂಡ ಅದು ಕೂಡ ಈ ರಿಸರ್ವೇಷನ್ ಪ್ರಕಾರ ಸ್ಪೆಂಡ್ ಆಗಬೇಕಾಗುತ್ತೆ. ಇಲ್ಲಿಕ್ಕಿನ ದೊಡ್ಡ ಸಮಾಜಗಳು ಏನದಾವು, ಶಕ್ತಿಯುತ ಸಮಾಜಗಳು ಏನದಾವು, ಅವರು ಬೇರೆಯವ್ರಿಗೆ ದುಡ್ಡು ಸಿಗೋಕೆ ಕೊಡೋದಿಲ್ಲ. ಅಲ್ಲಿ ಕಾರಿನ ಸ್ಕೀಮ್ ತೊಗೊಂಡ್ರೆ ಎಲ್ಲರೂ ಒಬ್ಬರ ತೊಗೊಂಡಿರ್ತಾರ, ಅಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಬಂದ್ರೆ ಒಂದೊಬ್ಬರ ತೊಗೊಂಡಿರ್ತಾರ. ಅದಕ್ಕೆ ಇದರಲ್ಲಿ ಕೂಡ ಫಂಡದಲ್ಲಿ ಕೂಡ ಇದು ನಮ್ಮ SCP-TSP ಫಂಡದಲ್ಲಿ ಕೂಡ ಈ ಮೀಸಲಾತಿಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಾನು ಆಗ್ರಹ ಪಡ್ತೇನೆ. ಹಾಗಾಗಿ ಈ ನಮ್ಮ ಬಿಲ್ ಏನೈತಿ, ನಮ್ಮ ಸರ್ಕಾರ ಏನು ಕೆಲಸ ಶುರು ಮಾಡಿತ್ತು, ನಮ್ಮ ಸರ್ಕಾರ ಏನು ಬಿಲ್ಲನ್ನು ತೆಗೆದುಕೊಂಡು ಬಂದಿತ್ತು, ಅದ ಮಾರ್ಗದಲ್ಲಿನ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮಹದೇವಪ್ಪನವ್ರ ಥ್ರೂ ಇದನ್ನೇನು ಇಂಪ್ಲಿಮೆಂಟ್ ನೀವು ಮಾಡಿರಿ, ಇದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಇವೇನು ಎರಡು ಪ್ರಮುಖ ವಿಷಯಗಳೇನದಾವ, ಪ್ರಮೋಷನ್ದಲ್ಲಿ ಒಳ ಮೀಸಲಾತಿ ಇರಬೇಕು, SCP-TSP ಫಂಡದಲ್ಲಿ ಒಳ ಮೀಸಲಾತಿ ಇರಬೇಕು. ಅಷ್ಟಲ್ದ ಈ ಅತಿ ಚಿಕ್ಕ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳು ಏನದಾವು, ಅವಕ್ಕೆ ಏನು ಅನ್ಯಾಯ ಆಗತೈತಿ ಈ ಕಾನೂನಿನ ಮೂಲಕ, ಆ ಕಾನೂನಿನ ಮೂಲಕ ಅವ್ರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತ ನಾನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕೆಲಸದಲ್ಲಿ ಭಾರತೀಯ ಜನತಾ ಪಕ್ಷ ಏನು ಜೇನುಗೂಡಿಗೆ ಕೈ ಹಾಕಿದ್ರಂತ ಎಲ್ಲರೂ ಹೇಳಿದ್ರು. ಆ ಜೇನುಗೂಡಿಗೆ ನಾವು ಕೈ ಹಾಕಿ ಕೈ ಸುಟ್ಕೊಂಡಿವಿ, ನಾವು ಅದಕ್ಕೆ ಕಳಿಸ್ಕೊಂಡಿವಿ, ಜೇನು ಹುಳು ಕಳಿಸ್ಕೊಂಡಿವಿ. ಆದರೂ ನಮಗೆ ಸಮಾಧಾನ ಐತಿ, ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ಎಟ್ ದ ಎಂಡ್ ಆಫ್ ದ ಲೈಟ್ ಕಾಣಾಕತ್ತೈತಿ. ಇವತ್ತು ಈ ಸರ್ಕಾರ ನಾವು ಮಾಡಿದಂಥ ಕೆಲಸ ಇಂಪ್ಲಿಮೆಂಟ್, ನಾವು ಮಾಡಿದಂಥ ಕೆಲಸದ ದಾರಿಯಲ್ಲೇನ ಈ ಸರ್ಕಾರ ಕೂಡ ಕೆಲಸ ಮಾಡಾಕತ್ತೈತಿ ಅಂಥೇಳಿ ನಮ್ಗೆ ಸಂತೋಷ ಐತಿ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಮಧುಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ 5 ವರ್ಷದಿಂದ ಏನು ಒಳಗೆ ಕುಂತಿತ್ತು ಸದಾಶಿವ ಆಯೋಗ, ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಜಾತಿ ಎಷ್ಟು ನಮ್ಮ ಜನಸಂಖ್ಯೆ ಐತಿ ಆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಕೊಟ್ಟಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಹಾಗೂ ಆಗಿನ ಸರ್ಕಾರದ ಎಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಬಿಲ್ಲನ್ನು ಕೂಡ ಸ್ವಾಗತವನ್ನು ಮಾಡಿ ನಾನು ಮಾತಾಡೋಕೆ ಅವಕಾಶ ನೋಡಿ, ಆಯೋಗದ ವರದಿಯನ್ನು, ಸದಾಶಿವ ಆಯೋಗದ ವರದಿಯನ್ನ ತಿರಸ್ಕಾರ ಯಾಕೆ ಮಾಡಿದ್ರಂತ ಹೇಳಿಲ್ಲ ತಾವು? ಹೊರಗ್ ತಂದಿದ್ದೀರಿ ಅಂತ ಹೇಳಿದ್ರಿ, ಹೊರಗ್ ತಂದಿ ತಿರಸ್ಕಾರ ಯಾಕೆ ಮಾಡಿದ್ರಿ ಅಂತ ಹೇಳಿಲ್ಲ. ಮಾಧುಸ್ವಾಮಿ ಅವರ ಸಮಿತಿ ರಚನೆ ಮಾಡಬೇಕಾಗಿರೋ ಅವಶ್ಯಕತೆ ಅಂತ ಬಂದಿದ್ ಯಾಕಂತ ಹೇಳಿಲ್ಲ. ಅದಾದ್ಮೇಲೆ ಸಮಿತಿ ಆದ್ಮೇಲೆ ಬಂಜಾರ ಸಮಾಜದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿಬಿಟ್ಟು ನಮ್ಮ ಶಿಕಾರಿಪುರದಲ್ಲೆಲ್ಲ ಗಲಾಟೆ ಮಾಡಿದ್ ಯಾಕೆ ಅಂತ ಹೇಳಿಲ್ಲ. ಇದು ಹೇಗೆ ನೀವು ತಂದು ನೀವು ಮಾಡಿದಂತ ಹೆಂಗಾಯ್ತು ಅಂತ ಇಲ್ಲ ಇಲ್ಲ ಅಧ್ಯಕ್ಷರೇ, ಅವರ ಕೆಲಸವನ್ನ ನಾವು ಮುಂದೆ ತಗೊಂಡು ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸದಾಶಿವ ಆಯೋಗದ ವರದಿಯನ್ನ ತಾವು ಒಪ್ಕೊಂಡಿದ್ರ, ಜಸ್ಟಿಸ್ ಸದಾಶಿವ ಆಯೋಗದ ವರದಿಯನ್ನ ಒಪ್ಕೊಂಡಿದ್ರ, ತಿರಸ್ಕಾರ ಮಾಡಿದ್ದೀರಿ. ಅದಾದ್ಮೇಲೆ ಮಾಧುಸ್ವಾಮಿ ಅವರ ವರದಿಯನ್ನ ಯಾಕೆ ತಂದಿಲ್ಲ? ಸುರೇಶ್ ಅವರು ಏನು ಹಲವಾರು ವರ್ಷ ನಾನು ಮಾತಾಡ್ತೇನೆ, ಮತ್ತೆ ಮಾತಾಡಿ ಸುರೇಶ್ ಅವರು. ಸನ್ಮಾನ್ಯ ಅಧ್ಯಕ್ಷೆ, ಏನು ಹಲವಾರು ವರ್ಷಗಳಿಂದ ಈ ಒಂದು ಸಮಾಜದವರು ಹೋರಾಟಗಳು ಮತ್ತೆ ಸದಾಶಿವ ಆಯೋಗ ಜಾರಿಗೆ ಬರಬೇಕು ಅಂತಕ್ಕಂಥ ಚಿಂತನೆ ಇವತ್ತು ಎಲ್ಲ ಕೂಡ ಹೋರಾಟಗಳ ಮುಖಾಂತರ, ನ್ಯಾಯಾಲಯದ ಮುಖಾಂತರ ಎಲ್ಲದೂ ಕೂಡ ಚಾಟಿ ಬೀಳಿಸಿ ಇವತ್ತು ಇದು ಕಾರ್ಯರೂಪಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸ್ವಾಗತಿಸ್ತೇವೆ. ಇದರಿಂದ ಈ ಒಳ ಮೀಸಲಾತಿ ಸೌಲಭ್ಯ ಮತ್ತು ಪ್ರಾತಿನಿಧ್ಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ರೀತಿಯಲ್ಲಿ ಆ ಒಂದು ಮೀಸಲಾತಿಗೆ ಬರ್ತಕ್ಕಂಥ ಎಲ್ಲ ಸಮಾಜನೂ ಕೂಡ ಆ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಇದನ್ನು ಪರ್ಸೆಂಟೇಜನ್ನು ನಿಗದಿ ಮಾಡಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಇಲ್ಲಿ ಕೆಲವು ನ್ಯೂನ್ಯತೆಗಳು ಕೂಡ ಇದರಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ಅಲೆಮಾರಿ ಇರ್ಬೋದು, ಮತ್ತು ಅಕ್ಕಿ ಸಿಕ್ಕಾಲಿಗಳಿರ್ಬೋದು, ಅಕ್ಕಿ ಪಿಕ್ರಿ ಇರ್ಬೋದು, ಇವ್ರು ಯಾರಿಗೂ ಕೂಡ ಇಲ್ಲಿ ಏನು ಎಷ್ಟು % ಕೊಡ್ತೀವಿ, ಅವ್ರನ್ನ ಯಾವ ಥರ ನಾವು ಗುರುತಿಸ್ತೀವಿ ಅಂತಕ್ಕಂಥದ್ದು ಇಲ್ಲಿ ಬಿಲ್ನಲ್ಲಿ ಬಂದಿಲ್ಲ. ಅದನ್ನು ಕೂಡ ಸನ್ಮಾನ್ಯ ಸಚಿವರು ಅಲೆಮಾರಿಗಳು ಕೂಡ ಅವ್ರೀಗ ಒಂದೊಂದು ಕಡೆ ನೆಲೆ ನಿಲ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಅವ್ರಿಗೂ ಕೂಡ ಆ ಗಣನೆಗೆ ತಗೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಜೊತೆಯಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರನ್ನ ಏಕರೂಪವಾಗಿ ಸ್ಪಷ್ಟವಾಗಿ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಚಿವರನ್ನ ಒತ್ತಾಯ ಮಾಡೋದ್ರ ಜೊತೆಯಲ್ಲಿ ಇದನ್ನು ಮಾಡೋ ಅಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ
ಅವರ ಒಂದು ಯಾವ ಇದಕ್ಕೆ ಏನು ವರ್ಗಕ್ಕೆ ಸೇರ್ತಾರೆ ಅದು ಬೇರೆ ಕಡೆ ರಿಪೀಟ್ ಆಗ್ದಂಗೆ ಯಾರು ಆದಿ ಕರ್ನಾಟಕ ಇರ್ಬೋದು ಆದಿ ದ್ರಾವಿಡ ಇಲ್ಲಿ ಗೊಂದಲ ಆಗಿದೆ ನಮಗೆ. ಇವ್ರು ನಿಗಮದ ಮುಖಾಂತರ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಟಿಫಿಕೇಟ್ಸ್ ಇಲ್ದಲೆ ಹಲವಾರು ನಿಗಮದಲ್ಲಿ ಅದು ಗೊಂದಲ ಆಗಿರ್ತಕ್ಕಂಥದ್ದು. ಆದಿ ದ್ರಾವಿಡ ಆದಿ ಕರ್ನಾಟಕ ಇದನ್ನು ಸ್ಪಷ್ಟವಾಗಿ ಅವ್ರು ಯಾವುದ್ಯಾವ್ದಕ್ಕೆ ದೃಢೀಕರಣ ಪಡ್ತಾರೆ ಅದಕ್ಕೆ ಸರ್ಟಿಫಿಕೇಟ್ಸ್ಗಳನ್ನ ನೇರವಾಗಿ ಕೊಡೋಂಥದ್ದು. ಎರಡೂ ಕಡೆನೂ ಕೂಡ ಫಲಾನುಭವಿಗಳು ಅವರೇ ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಮಗೆ ಒತ್ತಾಯ ಇದೆ. ಈ ಥರ ಸರಿಪಡಿಸಿ ಈಗ ತಂದಿರ್ತಕ್ಕಂಥ ಬಿಲ್ನ ನಾನು ಸ್ವಾಗತ ಮಾಡ್ತಾ ಇದನ್ನ ಎಲ್ಲ ಸಮಾಜಕ್ಕೆ ಜನಾಂಗಕ್ಕೆ ಸೇರ್ತಕ್ಕಂಥ ನೂರಾರು ಜಾತಿಗಳಿದೆ ಅವರೆಲ್ಲರಿಗೂ ಕೂಡ ನ್ಯಾಯವಾಗಿ ಸಮಾನವಾಗಿ ನ್ಯಾಯವನ್ನು ಒದಗಿಸ್ಕೊಡಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಯತ್ನಾಳ್ ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ಅತ್ಯಂತ ಮಹತ್ವಪೂರ್ಣವಾದಂಥ ಒಳ ಮೀಸಲಾತಿಯ ಈ ಒಂದು ತಿದ್ದುಪಡಿಯನ್ನು ನಾನು ಸ್ವಾಗತವನ್ನು ಮಾಡಿ ಈಗಾಗಲೇ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಅಶೋಕ್ ಕಾಲಕ್ಕೆ ಲತಾ ಮಲ್ಲಿಕಾರ್ಜುನ್ ಯಾವ್ಯಾವ ಜಾತಿ ಉಪಜಾತಿಗಳು ಲತಾ ಮಲ್ಲಿಕಾರ್ಜುನ್ ಈಗಾಗಲೇ ಘೋಷಣೆ ಆಗಿರುವಂಥ ಇದರಲ್ಲಿ ಸೇರದೇ ಇದ್ದಿದ್ರೆ ಶಾಶ್ವತವಾದಂಥ ಒಂದು ಪರಿಶಿಷ್ಟ ಜಾತಿ ಒಂದು ಆಯೋಗ ಇದೆ. ಅದರ ಮುಂದೆ ತಮ್ಮ ಅಹವಾಲವನ್ನು ತಮ್ಮ ಜನಾಂಗ ಅಸ್ಪೃಶ್ಯತೆಯ ಕೆಳಗಡೆ ಇದೆ ಅನ್ನುವಂಥದ್ದನ್ನು ಸಾಕ್ಷಿ ಆಧಾರಗಳ ಮೂಲಕ ಏನು ಅವರು ಕುಲಶಾಸ್ತ್ರ ಅಧ್ಯಯನದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಮಿತಿ ವರದಿ ಪ್ರಕಾರ ಅನೇಕ ಶಿಫಾರಸುಗಳನ್ನು ಮಾಡಿದಂಥ ಅನೇಕ ಸಣ್ಣ ಪುಟ್ಟ ಸಮುದಾಯಗಳು, ಯಾಕಂದ್ರೆ ಏನಾಗಿದೆ ಅಧ್ಯಕ್ಷರೇ, ಇವತ್ತು ಸಣ್ಣ ಭಾಳ ಮೈಕ್ರೋ ಏನು ಕಮ್ಯುನಿಟಿಗಳು ಅದಾವಲ್ಲ, ಓಕೆ, ಅವರಿಗೆ ನೇತೃತ್ವ ಇರುವುದಿಲ್ಲ, ಅವರಿಗೆ ಧ್ವನಿ ಇರುವುದಿಲ್ಲ, ಅವರು ದೊಡ್ಡದಾದಂಥ ಹೋರಾಟ ಮಾಡುವಂಥ ಶಕ್ತಿ ಇರುವುದಿಲ್ಲ. ಆದರೆ ಅವರಿಗೂ ಸಹ ಎಲ್ಲಿಯೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತೇನು ಒಳ ಮೀಸಲಾತಿಯಿಂದ ಭಾಳ ವರ್ಷಗಳ ಒಂದು ಸಂಘರ್ಷಕ್ಕೆ ಒಂದು ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಇದ್ದಾಗ ಈ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡುವಂಥ ಒಂದು ಸಾಹಸವನ್ನು ಮಾಡಿದ್ದಕ್ಕೆ ಅದರ ಅಪಪ್ರಚಾರದಿಂದ ಇವತ್ತು BJPಗೆ ಒಂದು ಹಿನ್ನಡೆ ಆಯಿತು. ಇದಂತರೂ ಸತ್ಯ. ಆದರೆ ಅಧ್ಯಕ್ಷರೇ, ಅನೇಕ ಸಮುದಾಯಗಳು ಇವತ್ತು ತಮ್ಮ ಸಣ್ಣ ಸಮುದಾಯಗಳನ್ನು ಸಹ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅನ್ನೋಂಥ ಇವತ್ತು ಆಗ್ರಹವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಆಯೋಗಗಳಿಗೆ ಸಾಕಷ್ಟು ಮನವಿ ಮಾಡ್ಕೊಂಡಿವಿ. ಇವತ್ತು ಕಲಾಲ್ ಸಮಾಜ ಅಂತ ಹೇಳಿದೆ ರಾಜ್ಯದಲ್ಲಿ, ಇವರ ಕಸುಬು ಇವತ್ತು ಮಾಂಸವನ್ನು ಮಾರಾಟ ಮಾಡುವಂಥ ಕಸುಬು. ಅವರ ಒಂದು ಕಸುಬನ್ನು ಸಹ ಇವತ್ತು 12 ರಾಜ್ಯಗಳಲ್ಲಿ, ಉತ್ತರ ಭಾರತ 12 ರಾಜ್ಯಗಳಲ್ಲಿ ಬಾಟಿಕ್ ಜಾತಿ ಅಂತೇಳಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. 1992ರಲ್ಲಿ DK ನಾಯ್ಕರ್ ಅಧ್ಯಕ್ಷತೆ ಜಾತಿ ಪರಿಶೀಲನಾ ಸಮಿತಿ, ಕುವೆಂಪು ವಿಶ್ವವಿದ್ಯಾಲಯ ಕುಲಶಾಸ್ತ್ರ ಅಧ್ಯಯನ, ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಸಮಿತಿ ಪರಿಶಿಷ್ಟ ಜಾತಿಗೆ ಸೇರಿಸಲು ವರದಿ ನೀಡಿದೆ. ಅದೇ ರೀತಿ ಮಡಿವಾಳ ಅಗಸ ಸಮಾಜ, ಇದು ಸಹ ಒಂದು ಅಸ್ಪೃಶ್ಯತೆಯ ಒಂದು ನೆರಳಲ್ಲಿ ಇರುವಂಥ ಒಂದು ಸಮುದಾಯವಾಗಿ ಇವತ್ತು ಕೇಂದ್ರದ ಭಾರತದ 11 ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದು ಸಹ ಪರಿಶಿಷ್ಟ ಜಾತಿಗೆ ಸೇರಿಸಲಾಗಿದೆ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇದರ ಒಂದು ಅನುಕೂಲತೆಯನ್ನು ಮಾಡಿಕೊಂಡಂಥ ಒಂದು ಸಮುದಾಯ. ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷ, ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಹಂದಿಗೊಲ್ಲ, ಹಂದಿ ಜೋಗಿ ಸಮಾಜ ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಇದು ಒಂದು ದೊಡ್ಡ ಹೋರಾಟ. ಇವತ್ತು ಅದು ಸಹ ಗೊಲ್ಲ ಸಮುದಾಯ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾರೆ ಅಧ್ಯಕ್ಷರೇ. ಇವತ್ತು ಹಂದಿಗಳನ್ನು ಸಾಕಾಣಿಕೆ ಮಾಡಿ ಹಂದಿಗಳನ್ನು ಇವತ್ತು ಅದರ ಮೇಲೆ ಜೀವನ ಮಾಡುವಂಥ ಅತ್ಯಂತ ಅಸ್ಪೃಶ್ಯತೆಯ ಒಂದು ವ್ಯವಸ್ಥೆಯಲ್ಲಿರುವಂಥ ಸಮುದಾಯವು ಸಹ ಇವತ್ತು ಅವ್ರದ್ದು ಸಹ ಅಧ್ಯಯನ ಆಗಿದೆ, ಅವರಿಗೂ ಸಹ ನ್ಯಾಯ ಸಿಗಬೇಕಾಗಿದೆ. ಅದೇ ರೀತಿ ಬೋಯಿ ಜನಾಂಗದವ್ರು ಇರ್ಬೋದು ಅಧ್ಯಕ್ಷರೇ, ಅದರಲ್ಲಿಯೂ ಸಹ ವರ್ಗೀಕರಣ ಆಗಿದೆ. ಇವತ್ತು ಬರುವಂಥದ್ದು ಭಾಳ ಮಹತ್ವವಾದಂಥದ್ದು ಬಂಜಾರ, ಬೋಯಿ ಮತ್ತು ಕೊರಮ ಕೊರಚ
ಈ ಮೀಸಲಾತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ 17-7 ಅಂತೇಳಿ ಅದನ್ನು 25 ಮಾಡಿ, ಇನ್ನೊಂದು % ಹೆಚ್ಚು ಮಾಡಿ, ಏನು ಅವರಿಗೆ ಬಂಜಾರ ಸಮಾಜಕ್ಕೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ಮಾಡಿ ಕೊಡಬೇಕು ಅನ್ನೋಂಥ ಬೇಡಿಕೆ ಇವತ್ತು ನಿನ್ನೆ ದೊಡ್ಡ ಹೋರಾಟವನ್ನು ನಾವೆಲ್ಲ ಕೊಲಂಬೋ ಅನ್ನೋಂಥ ಸಂಘಟನೆ ಬಂಜಾರ ಸಮುದಾಯದವರು ನಿನ್ನೆ ನಾವೆಲ್ಲ ಹೋಗಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ. ಅದೇ ರೀತಿ ಭಾಳ ಪ್ರಮುಖವಾಗಿ ಈ ರಾಜ್ಯದಲ್ಲಿ ನಮ್ಮ ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅನ್ನೋಂಥ ಒಂದು ಹೋರಾಟ ಸಹ ಇವತ್ತು ನಡೀತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಣಯ ತಗೋತಾರೋ ನೋಡಬೇಕು. ಆದರೆ ಭಾಳ ಒಂದು ರೀತಿ ದುಃಖ ಪಡುವಂಥ ಮುಖ್ಯಮಂತ್ರಿಗಳ ಹೇಳಿಕೆ ಇವತ್ತು ಹೇಳಿದ್ರು 10% ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿಯವರು ಕೊಟ್ಟಂಥದ್ದನ್ನು ಇದು ಅಸಂವಿಧಾನಿಕ ಅನ್ನುವಂಥ ಮಾತನ್ನು ಹೇಳಿದ್ರು. ಸುಪ್ರೀಂ ಕೋರ್ಟ್ ಸಹ ಏನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಂದಂಥ ಆರ್ಥಿಕ ಹಿಂದುಳಿದ ಸಮುದಾಯಗಳಿಗೂ, ಹಾಗಾದರೆ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಅವ್ರು ಭಾರತೀಯರಲ್ವಾ? ಅವ್ರಿಗೇನು ಈ ದೇಶದ ಮೇಲೆ ಹಕ್ಕಿಲ್ವಾ? ಯಾವ ಬಡವರು ಎಲ್ಲ ಜನಾಂಗದಲ್ಲಿ ಬಡವರು ಇದ್ದಾರೆ. ಲಿಂಗಾಯತರಲ್ಲಿ ಬಡವರು ಇದ್ದಾರೆ, ಒಕ್ಕಲಿಗರಲ್ಲಿ ಬಡವರು ಇದ್ದಾರೆ, ಬ್ರಾಹ್ಮಣರಲ್ಲಿ ಬಡವರು ಇದ್ದಾರೆ. ಹಾಗಾದ್ರೆ ಅವ್ರಿಗೆ ಏನೂ ಕೊಡೇಬಾರ್ದಾ? ನೀವು 75% ಮಾಡ್ಕೊರಿ, ಏನು ಮಾಡ್ಕೊರಿ ಅದು ಗೊತ್ತಿಲ್ಲ. ಆದರೆ ಲಿಂಗಾಯತರಲ್ಲಿ, ಒಕ್ಕಲಿಗರಲ್ಲಿ, ಬ್ರಾಹ್ಮಣರಲ್ಲಿ, ಮರಾಠರಲ್ಲಿ, ಕ್ಷತ್ರಿಯರಲ್ಲಿ ಈ ಸಮುದಾಯಗಳು ಸಹ ಆರ್ಥಿಕ ಬಡತನದಿಂದ ಇವತ್ತು ಸ್ಲಮ್ದಲ್ಲಿ ನೀವು ನೋಡಿ ಅಧ್ಯಕ್ಷರ ಸ್ಲಮ್ಲ ಹೋದರೆ ಈ ಜನನೂ ಸಹ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಾರಾಸಗಟ್ಟಾಗಿ ಏನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಮಾತಾಡೋದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಯಾವುದೇ ಜನಾಂಗದ ಬಗ್ಗೆ ಅಸಂವಿಧಾನಿಕ ಯಾವುದು ಅಸಂವಿಧಾನಿಕಿದು ಅಂಥವ್ರಿಗೆ ಮೀಸಲಾತಿ ಕೊಡ್ತಾರೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು 10% ಕೊಟ್ಟರೆ ಏನೋ ಒಂದು ಅಸಂವಿಧಾನ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೂ ಅದರ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡೋದನ್ನು ನಾನು ಖಂಡಿಸ್ತೇನೆ. ಅದೇ ರೀತಿ ಇವತ್ತು ಅನೇಕ ಸಮುದಾಯಗಳಿಗೆ 2 ಮತ್ತು C ಪಂಚಮಸಾಲಿ ಸಮುದಾಯ, ಮರಾಠ, ಜೈನ, ಒಕ್ಕಲಿಗ ಈ ಎಲ್ಲ ಸಮುದಾಯಕ್ಕೆ ವಿರುದ್ಧ ಅಸಂವಿಧಾನಕ್ಕೆ ಹೇಳುವಂಥವ್ರು ಯಾವ್ದು ಅಸಂವಿಧಾನಿಕವಾದಂಥ ಧರ್ಮಾಧಾರಿತ ಒಂದು ಮೀಸಲಾತಿಯನ್ನು ಕೊಟ್ಟಾರೆ ಸರಿಯಲ್ಲ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ, ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂತ ಮತ್ತು ನಮ್ಮ SC ಮಹದೇವಪ್ಪನವರು ಯಾವ್ಯಾವ ಕುಲಶಾಸ್ತ್ರ ಅಧ್ಯಯನ ಪರಿಶೀಲಿಸಿ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೀನಿ. ಸಭಾಧ್ಯಕ್ಷರೇ, ಅಧ್ಯಕ್ಷರು ಈ ಕಡೆನೂ ಸ್ವಲ್ಪ ಕೊಡಿ. ಬಿಜೆಪಿ ಸರ್ಕಾರ ನೀವು 2028 ಅಕ್ಟೋಬರ್ನಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಬಿಜೆಪಿ ಸರ್ಕಾರ ಅಕ್ಟೋಬರ್ 22ನೇ ಇಸ್ವಿ ಒಳಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಪರಿಸ್ಥಿತಿ ಜಾತಿಯವರಿಗೆ 15 ಇದ್ದದ್ದು 17 ಮಾಡಿದ್ರು, ಪರಿಸ್ಥಿತಿ ಪಂಗಡದವರಿಗೆ 3 ಇದ್ದದ್ದು 7 ಮಾಡಿದ್ರು. ಅದನ್ನ 7 ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿಕೊಟ್ರು. ಮುಖ್ಯಮಂತ್ರಿ ಪ್ಲೀಸ್ ಒಂದು ನಿಮಿಷ ಕೂತ್ಕೊಳ್ಳಿ. ಅವರು ಹೇಳಿದ್ರಲ್ಲ, ಮಂಜುನಾಥ್ ಖಂಡಿಸ್ತೀನಿ ಅವರ ಹೇಳಿಕೆನ ಅಂತ ಹೇಳಿದ್ರಲ್ಲ, ಪಾಪ ಅವ್ರಿಗೆ ಸಂವಿಧಾನ ಗೊತ್ತಿಲ್ಲ ಅನ್ನೋದು ಕಾಣಿಸುತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ 10% ಒಕ್ಕಲಿಗರು ಈ ದೇಶದ ನಾಗರಿಕರಲ್ವಾ? ನಾವೇ ಯಾಕೆ ನಮ್ಮ ಹಕ್ಕನ್ನು ಕೇಳಬಾರ್ದು? ಮೀಸಲಾತಿಗೆ ನಾವು ವಿರೋಧ ಇಲ್ಲ. ಮುಖ್ಯಮಂತ್ರಿಗಳು ನೀವು ನಿಮ್ಮ ಕುರುಬ ಜನಾಂಗನ ಯಾಕೆ ಸೇರಿಸ್ತಾ ಇಲ್ಲ? ನೀವೇ ಅದರ ಬಗ್ಗೆ ಮಾತಾಡುವುದಿಲ್ಲ ಇವತ್ತು. ನೋಡಿ ಬಸಂತಪ್ಪರೇ, ನಿಮಗೆ ಬುದ್ಧಿ ಜಾಸ್ತಿ ಗೊತ್ತಿದೆ, ಇಲ್ಲಿ ತೋರಿಸ್ಬೇಕಂತ ಇಲ್ಲ, ಗೊತ್ತಾಯ್ತಾ? ಅವರಲ್ಲಿ ನೀವೇನು ಅವ್ರಿಗೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಎದ್ದು ಇಲ್ಲಿ ನಿಂತಿದ್ದಾರೆ, ಫಸ್ಟ್ ಅದು ಕಲೀರಿ. ಮುಖ್ಯಮಂತ್ರಿ ಎದ್ದು ನಿಂತಾಗ ಯಾರು ಹೇಳ್ಬಾರ್ದು ಅಂತೇಳಿ ಅವ್ರು ಸರಿ ಪಾಯಿಂಟ್ ಹೇಳ್ತಾರೆ, ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅದನ್ನ ಹೇಳ್ತಾರೆ ಅವ್ರಿಗೆ. ನೀವು ಸರಿ ಇದ್ರಲ್ಲ, ಅವರನ್ನು ಸರಿ ಮಾಡುದು.
ಯತ್ನಾಳ್ ಅವರೇ ನೀವು ಹೇಳೋ ವಿಚಾರ ಎಲ್ಲ ಹೇಳಿದ್ರಿ, ಮುಖ್ಯ ಅದಕ್ಕೆ ಕ್ಲಾರಿಫೈ, ಅದಕ್ಕೆ ಯಾಕೆ ಎದ್ದು ಮಾತಾಡಿದ ಮಧ್ಯದಲ್ಲಿ? ಮಾನ್ಯ ಅಧ್ಯಕ್ಷರೇ, ಯತ್ನಾಳ್ ಅವರಿಗೆ ಇವರು ಹಿರಿಯ ಶಾಸಕರು, ಆಮೇಲೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು. ನಾನು ಸಂವಿಧಾನ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಅವ್ರಿಗೆ ಆರ್ಟಿಕಲ್ ತಾಳ್ರಿ, ಕೂತ್ಕೊಳ್ರಿ, ಗೊತ್ತಿದೆ ಅದು. ಆರ್ಟಿಕಲ್ 16 ಓದ್ರಿ, ಸ್ವಲ್ಪ ಆರ್ಟಿಕಲ್ 15-16 ಓದ್ರಿ. ಮುಖ್ಯಮಂತ್ರಿಗಳೇ, ಮತ್ತೆ ಸುಪ್ರೀಂ ಕೋರ್ಟ್ ಹೆಂಗ ಮಾತಾಡಿ ಮುಗಿಸ್ಲಿ. ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಡೆಯುವುದು ಭಾರತದ ಸಂವಿಧಾನದ ಮೇಲೆ. ನೀವು ಸುಮ್ಮನೆ ಕೂತ್ಕೊಳ್ಳೋ, ಮಾತಾಡಿ ಮುಗಿಸ್ಲಿ. ನೀವು ಒಬ್ರಿಗೇನೆ ಮಾತಾಡೋದು ಬರೋದು, ಪ್ಲೀಸ್. ಏನ್ ಮಾತಾಡೋದು ಬರಲ್ವಾ? ಅಲ್ಲ, ಸಿಎಂ ಅವರು ಸಬ್ ಕ್ಲಾಸ್ 4 ಓದಿದ್ರು ಸಾಕು. ಆರ್ಟಿಕಲ್ 15 ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳದ್ದು ಆರ್ಟಿಕಲ್ 15-16 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸೇ ಬಹಳ ಸ್ಪಷ್ಟವಾಗಿದೆ ಕಾನೂನಿನಲ್ಲಿ. ಆರ್ಟಿಕಲ್ 15 ಬಹಳ ಸ್ಪಷ್ಟವಾಗಿದೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನೋದಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರೋರಿಗೆ ಮೀಸಲಾತಿ ಕೊಡಬೇಕು ಅಂತ ಆರ್ಟಿಕಲ್ 15, ಆರ್ಟಿಕಲ್ 16 ಹೇಳಿರ್ತಕ್ಕಂಥದ್ದು. ಅದನ್ನು ಹೇಳದೆ ನಾನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಧರ್ಮಾಧಾರಿತ ಮೀಸಲಾತಿ ಕೊಳ್ಳಕ್ ಬರೋದಿಲ್ಲ. ನಾ ಪ್ರಶ್ನೆ ಮಾಡ್ತೀನಿ, ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೀವು ಮುಸ್ಲಿಮರಿಗೆ ನೇರವಾಗಿ ಹೆಂಗ ನೀವು ಮೀಸಲಾತಿ ಕೊಟ್ರಿ? 15 ತೆಗಿಯಮ್ಮ. ಎರಡೂ ಕಡೆ ಇದೆ, 15-16 ಎರಡೂ ಕಡೆ ಒಂದೇ ಕಡೆ ಇದೆ. ಇಲ್ಲಮ್ಮ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಇಲ್ಲಿ ಬನ್ನಿ, ಪಕ್ಕದಲ್ಲಿ ಕೂತ್ಕೊಳ್ಳಿ. Equality of opportunity in matters of public employment. There shall be equality of opportunity for all citizens in matters relating to employment or appointment to any office under the no citizen shall, on grounds only of religion, race, caste, sex, descent, place of birth, residence of any of them, be ineligible or discriminated against in respect of any employment for office under. Nothing in this schedule article shall prevent Parliament from making any law presenting in regard to class or classes employment of opportunity of the local. Plus 4. 15 Prohibition of discrimination on grounds सब क्लास 4 साके हैं. Yes. The state shall not discriminate against any citizen on grounds of only of religion, race, caste. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಬಿದ್ದಾರೆ. ಅವರಿಗೆ ಸ್ಪಷ್ಟವಾದ ಸಂವಿಧಾನ ಬಗ್ಗೆ ಗೊತ್ತಿಲ್ಲ. ನಾ ಹೇಳ್ತೀನಿ, ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು 10% ಆರ್ಥಿಕ ಹಿಂದುಳಿದವರು ಕೊಟ್ಟಾರಲ್ಲ, ಅದು ಸಂವಿಧಾನಾತ್ಮಕವಾಗಿದೆ. ಸುಪ್ರೀಂ ಕೋರ್ಟ್ ಹೇಳದ ಮೇಲೆ ಅದು ಸಂವಿಧಾನಾತ್ಮಕವಾಗಿನೇ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದ್ರ ದುರ್ದೈವಂತರ ಇಲ್ಲಿ ಬಿಜೆಪಿ ಶಾಸಕರು ಚಪ್ಪಾಳೆ ಸಹಿತ ಹೊಡೆದ ಕೂತಿದ್ದು ದುರ್ದೈವಾತ್ ಇವತ್ತ ಹೇಳಕ್ ಬೇಕಾಯ್ತು. ಆಯ್ತು, ನಿಮಗೆಲ್ಲ ಇದೊಂದು ಅನುಭವ. ಮಾನ್ಯ ಅಧ್ಯಕ್ಷರೇ, nothing in this article shall prevent the state from making any provision for reservation in matters of promotion or consequential authority, seniority or any class or classes of force or under the state in favor of scheduled caste and scheduled tribes in which opinion of state are not adequately represented in the services. Nothing in this article shall prevent the state from considering any
ಅದಕ್ಕೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಬೇಕಿದ್ದಾರೆ. ಆದ್ರೆ ಪಾಪ ಬಿಜೆಪಿ ಅವರು ಗಪ್ಪು ಬಾಯಿ ಬಚ್ಕೊಂಡು ಕೂತಾರೆ ಬೆಣ್ಣೆ ತಿನ್ಕೋತ. ಸೆಪರೇಟ್ ಕ್ಲಾಸ್ ಅದು ಎಲ್ಲಿ ಇದು ಎಲ್ಲಿ ಇಲ್ವಲ್ಲ ಅದು ಇಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಇರ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ಮಾಗ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿಯವರು ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ. ನಾವು ಪಾಕಿಸ್ತಾನ ನೀವೊಬ್ರು ಮಾತಾಡಿ ಮುಗಿತಾ ಮಾತಾಡ್ಬೇಡವಾ? ಅಧ್ಯಕ್ಷರ ಮುಖ್ಯಮಂತ್ರಿಗಳ ವಿಚಾರ ಹೇಳ್ತಾರೆ. ಪಾರ್ಟಿಕಲ್ ತಕಬಂದು ಹೊಸ್ತಾ ಸೇರಿಸಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ ನೋಡಿ. ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ. ಈಗ ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ, ಮತ್ತೆ ಮತ್ತೆ ಏನ್ ನಿಮ್ದು? ಆಯ್ತು, ಕೂತ್ಕೊಳ್ಳಿ. ಆಯ್ತು, 103ನೇ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸಬ್ಸೆಕ್ಷನ್ 4 and 5 ಬಡತನ ಇದೆ ಅಧ್ಯಕ್ಷರೇ. ಮುಖ್ಯಮಂತ್ರಿಗಳು ಕೆಟ್ಟ ನನಗೆ ಅನಿಸ್ಲಾಕತ್ತಿದ್ದು ವಿರೋಧ ಆರಾಮಾಗಿ ಹಾಯಾಗಿ ಕೂತಿದ್ದು ಇದನ್ನು ನಾನು ಖಂಡಿಸುತ್ತೇನೆ. Nothing in this article. ಮುಖ್ಯಮಂತ್ರಿಗಳು ಮಾತಾಡಿ ಮುಗಿಸ್ಲಿ. From making any special provision for the advancement of any socially and educationally backward classes. Socially and educationally. Idu 15 class 4. Subclass 4. ನಾನು ಸೋಷಿಯಲಿ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಇದ್ದವ್ರನ್ನ ಸೇರಿಸಿರ್ತೇನೆ. ಮಾದೇವಪ್ಪನವ್ರಿಗೆ ನಾವು ಒತ್ತಾಯ ಮಾಡಿದ್ದು ಸೋಷಿಯಲಿ ಎಜುಕೇಶನ್ ಆದ್ರೆ ಮುಖ್ಯಮಂತ್ರಿಗಳು ಮಾತಾಡಬೇಡಿ ಅವರ ಯತ್ನಾಳ್. ಸೋಷಿಯಲಿ ಅಂಡ್ ಎಜುಕೇಶನ್ ಅಲ್ಲಿ ಇವತ್ತು ಏನು 10% ಕೊಟ್ಟಿದ್ದು ವಿರೋಧ ಮಾಡ್ತಾರೆ. ಇವತ್ತು ಕೇಳ್ತೇನೆ, ಕುತ್ಕೊಳ್ರಿ. ಎರಡ್ 2019 ಮುಖ್ಯಮಂತ್ರಿಗಳು ಅಂತ ಇದೆಯೇ ಹೊರತು ಎಕನಾಮಿಕಲಿ ಅನ್ನೋ ಪದ ಇಲ್ಲ. ಕೇಳ್ರಿ ಪೇಷನ್ಸ್ ಅಲ್ಲಿ. ಅಶ್ವಥ್ ನಿಮ್ಗೆ ಅವ್ರು ಹೇಳ್ತಾರೆ ಕೇಳ್ರಿ ಮುಖ್ಯಮಂತ್ರಿಗಳು. ಸಾಕು ನಿಮ್ ಅಧ್ಯಕ್ಷ ಒಂದ್ ಮಿನಿಟ್ ಕೇಳ್ರಿ. ಅಶೋಕ್ ಅವರೇ ದಯವಿಟ್ಟು ಕುತ್ಕೊಳ್ರಿ. ಅಶೋಕ್ ಅವರೇ ದಯವಿಟ್ಟು. ಸರ್ ಅಧ್ಯಕ್ಷರೇ ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ ಪ್ಲೀಸ್ ಪರ್ಮಿಟ್ ಟು ಸ್ಪೀಕ್ ಫಾರ್ ಮಿನಿಟ್. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಮ್ಮ ಸಂವಿಧಾನದ ಆರ್ಟಿಕಲ್ 15 ನೋಡಿ. ಎಲ್ಲ ಯಂಗ್ಸ್ಟರ್ಸ್ ತಾವೆಲ್ಲ ಇದ್ದೀರಿ. ಇದನ್ನ ನಿಮ್ಗೆಲ್ಲದೊಂದು ಅನುಭವ.
ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾ ಇರುವಾಗ ಇದೆಲ್ಲ ಚಾನ್ಸ್ ಯಾವಾಗ ನಿಮಗೆ ಇದು ಸಿಕ್ಕುವುದಿಲ್ಲ. ಇಟ್ಸ್ ಅನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನೀವು ಅದಕ್ಕೆ ಹಾಕಿ ನೀವು ಅದನ್ನು ಕರೆಕ್ಟಾಗಿ ಕೇಳಿ, ದಟ್ ಇಸ್ ನಾಟ್ ಡಿಸ್ಟರ್ಬ್. ಆದರೆ ಯಾರು ಮಾತಾಡಬೇಕು ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡುವಾಗ ಇದೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಪಾಠ ನಿಮಗೆ ಒಂದು ಅನುಭವ ಸಿಕ್ಕಿದಂಗೆ ಆಗ್ತದೆ. ಅಧ್ಯಕ್ಷರೇ ನಾನು ಮಾತಾಡಿ